ರಾಜ್ಯ ಬಿಜೆಪಿಗೆ ಯತ್ನಾಳ್ ಕಾಟ, ರಮೇಶ್ ಜಾರಕಿಹೊಳಿ ಆಟ. ದೆಹಲಿ ಭೇಟಿ ಬಳಿಕ ಶಾಸಕ ಯತ್ನಾಳ್ ಆಗ್ತಾರಂತೆ ಸೈಲೆಂಟ್, ಶಾಸಕ ರಮೇಶ್ ಜಾರಕಿಹೊಳಿ ಆಗ್ತಾರಂತೆ ಫುಲ್ ವೈಲೆಂಟ್. ರೆಬೆಲ್ಗಳ ಮಧ್ಯೆ ಸೈಲೆಂಟ್ ವೈಲೆಂಟ್ ಪೋಸ್ಟ್ ಅದಲು ಬದಲಾಗ್ತಾ ಇದೆ. ಈಗ ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಚೇಂಜ್ ಆಯ್ತು ಟ್ಯೂನ್. ಸ್ವತಃ ಯತ್ನಾಳ್ ಬಿಚ್ಚಿಟ್ಟ ಸೈಲೆಂಟ್ ವೈಲೆಂಟ್ ಗೇಮ್ ಪ್ಲಾನ್. ಇನ್ಮೇಲೆ ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ಫುಲ್ ವೈಲೆಂಟ್ ಆಗ್ತಾರೆ, ನೋಡ್ತಾ ಇರಿ. ಹುಬ್ಬಳ್ಳಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸದ್ಯಕ್ಕೆ ಸೈಲೆಂಟ್ ಆಗ್ತೇನೆ, ಸಾವುಕಾರ್ ವೈಲೆಂಟ್ ಆಗ್ತಾರೆ, ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗ್ತಾರೆ, ನೋಡ್ತಾ ಇರಿ. ಆ ರೀತಿ ಪ್ಲಾನ್ ಹಾಕಿಕೊಂಡಿದ್ದೇವೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಸುಮ್ಮನಾದ್ರೂ ನನ್ನ ಟೀಮ್ ಸುಮ್ಮನಾಗಲ್ಲ ಅಂತ ಯತ್ನಾಳ್ ಸಾಹೇಬ್ರು ದೆಹಲಿಯಿಂದ ಬಂದಂತ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಹೇಳಿಕೆ ಇದು. ಗಮನಿಸ್ತಾ ಇದ್ದೀವಿ. ಶಿಸ್ತು ಸಮಿತಿ ನೋಟಿಸ್ ಕೊಟ್ಟು ಯತ್ನಾಳ್ ಅವರನ್ನ ಕರೆಸಿಕೊಂಡು ಕ್ಲಾಸ್ ತೆಗೆದುಕೊಂಡು ತರಾಟೆಗೆ ತೆಗೆದುಕೊಂಡು ಇನ್ನು ಮುಂದೆ ಈ ರೀತಿ ಆದ್ರೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಆ ವಿಚಾರವನ್ನ ಎಲ್ಲೋ ಒಂದ್ ಕಡೆ ಯತ್ನಾಳ್ ಅವರು ಒಪ್ಕೊಳ್ತಾ ಇಲ್ಲ. ನನ್ನನ್ನ ಹೈಕಮಾಂಡ್ ಅವರು ಏನೂ ಅಂದಿಲ್ಲ, ನನ್ನ ಮೇಲೆ ಬಹಳ ವಿಶೇಷವಾದಂತಹ ಪ್ರೀತಿ ಇದೆ ಹೈಕಮಾಂಡ್ ಮಟ್ಟದಲ್ಲಿ, ಜೊತೆಗೆ ಒಂದಿಷ್ಟು ಚರ್ಚೆ ಆಗಿದೆ, ಅದನ್ನ ಪಕ್ಷದ ಚೌಕಟ್ಟಿನಲ್ಲೇ ನಾವು ಇನ್ನು ಮುಂದೆ ಮಾತನಾಡ್ತೀನಿ, ನಾನು ಬಹಳ ಸೈಲೆಂಟ್ ಆಗಿರ್ತೀನಿ, ಇನ್ನು ಮುಂದೆ ಪಕ್ಷಕ್ಕೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಏನೇನಿದೆಯೋ ಅದನ್ನ ಸೈಲೆಂಟ್ ಆಗಿನೇ ನಾನು ಮಾಡ್ಕೊಳ್ತೀನಿ, ಆದ್ರೆ ನಾನು ಮಾತ್ರ ಸೈಲೆಂಟ್ ಆಗಿರ್ತೀನಿ, ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿರಲ್ಲ, ಫುಲ್ ವೈಲೆಂಟ್ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನ ಪಾಸ್ ಮಾಡಿದ್ದಾರೆ ಯತ್ನಾಳ್ ಅವರು. ಈ ಒಂದು ಹೇಳಿಕೆ ಇದೆಯಲ್ಲ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಯಾಕೆಂತ ಹೇಳಿದ್ರೆ ಯತ್ನಾಳ್ ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರ ವಿರುದ್ಧ, BY ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ರು, ಆದ್ರೆ ಯತ್ನಾಳ್ ಅವರ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇರಲಿಲ್ಲ. ಆದ್ರೆ ಯತ್ನಾಳ್ ಅವರನ್ನ ಯಾವಾಗ ಕರೆಸಿ ಹೈಕಮಾಂಡ್ ನಾಯಕರು ಕ್ಲಾಸ್ ತೆಗೆದುಕೊಂಡ್ರು ಆಗ ಯತ್ನಾಳ್ ಯಾಕೋ ಸೈಲೆಂಟ್ ಆಗಂಗೆ ಕಾಣಿಸ್ತಾ ಇದೆ ಮತ್ತು ನಾನು ಇನ್ ಮುಂದೆ ಮಾತನಾಡಲ್ಲ ಬಹಿರಂಗವಾಗಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಅವರೇ ಮಾತನಾಡುವ ಸಂದರ್ಭದಲ್ಲಿ ನಾನು ಮಾತ್ರ ಸೈಲೆಂಟ್, ರಮೇಶ್ ಜಾರಕಿಹೊಳಿ ಇನ್ನು ಮುಂದೆ ವೈಲೆಂಟ್ ಆಗ್ತಾರೆ, ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ರಮೇಶ್ ಜಾರಕಿಹೊಳಿ ಅವರ ಆಟ ಯಾವ ರೀತಿಯಾಗಿರುತ್ತೆ, ಅದು ಕೂಡ ಬಿಜೆಪಿಯ ವಿರುದ್ಧನೇ, ಬಿಜೆಪಿಯಲ್ಲಿ ಇದ್ಕೊಂಡೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸಿರುವಂತ ಒಂದು ವಿಚಾರ. ಈಗಾಗಲೇ ಯತ್ನಾಳ್ ಅವರು ಮತ್ತು BY ವಿಜಯೇಂದ್ರ ಅವರ ಈ ಒಂದು ಬಣ ಬಡಿದಾಟ ಅಥವಾ ಒಳ ಜಗಳದಿಂದ ಎಲ್ಲೊಂದ್ ಕಡೆ ಬಿಜೆಪಿಗೆ ಸಿಕ್ಕಾಪಟ್ಟೆ ಮುಜುಗರ ಅಂತೂ ಉಂಟಾಗ್ತಾ ಇದೆ. ಮತ್ತೆ ಎಲೆಕ್ಷನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕೂಡ ಕಾಣ್ತಾ ಇದ್ದಾರೆ. ಎಂಥ ಸಂದರ್ಭದಲ್ಲಿ ಎಲ್ಲರನ್ನು ಒಟ್ಟುಗೂಡಿ ನಡೀತಾರಾ ಅಥವಾ ರಮೇಶ್ ಜಾರಕಿಹೊಳಿ ಅವರು ಏನಾದರೂ ಮತ್ತೆ ವಿರುದ್ಧವಾಗಿನೇ ನಿಲ್ತಾರಾ ಕಾದ್ ನೋಡ್ಬೇಕಾಗಿದೆ. ಈಗ ನಾನು ಸೈಲೆಂಟ್, ರಮೇಶ್ ಜಾರಕಿಹೊಳಿ ವೈಲೆಂಟ್, ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ ಮೇಲೆ ಮತ್ತೊಬ್ರು ವೈಲೆಂಟ್, ಹಿಂಗೆಲ್ಲ ಹಂಚ್ಕೊಂಡ್ವಿ ನಾವು. ಪೂರ್ತಿ ತಣ್ಣಗಾಗಿ ಬರ್ಫಾಗಿರತ್ತೆ ಬರೀ ಯಾರು